ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ರೊಮ್ಯಾನ್ಸ್ ದೃಶ್ಯಗಳಲ್ಲಿ ನಟಿಸುವುದು ಸ್ವಲ್ಪ ಕಷ್ಟ ಅಂತೆ ಶ್ರೀಮುರಳಿ ಅವರಿಗೆ. ಅದು ಯಾಕೆ ಅಂತಾನೂ ಹೇಳ್ಬಿಡ್ತೀವಿ ಕೇಳಿ. ಬೆಂಗಳೂರಿನ ಸುತ್ತಮುತ್ತ ಶ್ರೀಮುರಳಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರೋ ಮಫ್ತಿ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗ್ತಾ ಇದೆ. ಈಗ 3ನೇ ಹಂತದ ಚಿತ್ರೀಕರಣಕ್ಕೆ ನಟ ಸಜ್ಜಾಗಿದ್ದು ಇದು 10 ದಿನಗಳ ಕಾಲ ಮುಂದುವರಿಯಲಿದೆ. ಪ್ರತಿ ಹಂತದಲ್ಲೂ ಏನಾದ್ರೊಂದು ದೊಡ್ಡದು ಸಂಭವಿಸುತ್ತೆ. ನಾವು ಸೆಟ್ಗೆ ತೆರಳುವ ಮುಂಚೆಯೇ ಸಾಕಷ್ಟು ಯೋಚನೆ ರೂಪಿಸಿಕೊಂಡಿರ್ತೇವೆ. ಆದ್ರೆ ಸೆಟ್ನಲ್ಲಿಯೇ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರ ಅನುಭವ ಮತ್ತು ಉಪಸ್ಥಿತಿ ಎಂತಾರೆ ಶ್ರೀಮುರಳಿ. ಸಾನ್ವಿ ಶ್ರೀವತ್ಸವ್ ಮುರಳಿ ಎದುರಿಗೆ ನಟಿಸುತ್ತಿದ್ದು ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ರೊಮ್ಯಾನ್ಸ್ ದೃಶ್ಯಗಳನ್ನ ಶ್ರೀಮುರಳಿ ಅಷ್ಟೇನು ಲೀಲಾಜಾಲವಾಗಿ ನಡೆಸುವುದಿಲ್ಲ ಎಂಬುದು ಅಚ್ಚರಿಯ ಸಂಗತಿ. ಇದು ಏತಕ್ಕೆ ಗೊತ್ತಿಲ್ಲ. ಆದರೆ ಆಕ್ಷನ್ ದೃಶ್ಯಗಳಿಗೆ ಹೋಲಿಸಿದ್ರೆ ರೊಮ್ಯಾನ್ಸ್ ದೃಶ್ಯಗಳನ್ನ ಮಾಡುವುದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ತೇನೆ ಎನ್ನುವ ನಟ ಇದಕ್ಕಾಗಿ ಹೆಚ್ಚು ಅಭ್ಯಾಸ ಮಾಡ್ತಿದ್ದೇನೆ ಮತ್ತು ಉತ್ತಮ ಪಡಿಸಿಕೊಳ್ತಿದ್ದೇನೆ ಎಂತಾರೆ ಮುರಳಿ. ನಾರ್ತನ್ ಚುಚ್ಚಲ ಬಾರಿಗೆ ನಿರ್ದೇಶನ ಮಾಡ್ತಿರೋ ಈ ಸಿನಿಮಾವನ್ನ ಜಯಣ್ಣ ಕಂಬೈನ್ಸ್ ನಿರ್ಮಿಸ್ತಾ ಇದೆ. ರವಿ ಬಸೂರ್ ಸಂಗೀತ ನೀಡಿದ್ದು ನವೀನ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ಈ ಮಧ್ಯ ಮಫ್ತಿಯ ನಂತರವೂ ಜಯಣ್ಣ ನಿರ್ಮಾಣದಲ್ಲಿ ಮುರಳಿ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಶ್ರೀಮುರಳಿ ಅವರು ಹೇಳ್ತಾ ಇದ್ರು ಕೂಡ ಸ್ಕ್ರಿಪ್ಟ್ ಈಗಾಗಲೇ ಸಿದ್ಧವಾಗಿದ್ದು ಅಧಿಕೃತ ಘೋಷಣೆಯಾಗಬೇಕಾಗಿದೆ ಎನ್ನಲಾಗ್ತಿದೆ. ಒಟ್ಟಾರೆ ತೆರೆ ಮೇಲೆ ಅದ್ಭುತವಾಗಿ ಕಾಣಿಸ್ಕೊಳ್ಳೋ ನಟಿಸೋ ಶ್ರೀಮುರಳಿ ಅವರಿಗೆ ರೊಮ್ಯಾನ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಅಂತೆ. ಅದಕ್ಕೂ ಕೂಡ ಈಗ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನ ಹೀರೋಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ತಪ್ಪದೆ ಫಿಲ್ಮಿ ಬೀಟ್ ನ ನೋಡ್ತಾ ಇರಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.